ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಏನು ಪಿಗ್ಮಿಲಿಯನ್ ಅನ್ನೋ ಕಾದಂಬರಿ ಇದೆ. ಸೊ ಅದರ ಮೇಲೆ ಇರುವಂತಹ ಕನ್ನಡದ ಕನ್ವರ್ಜೇಷನನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ನೀವು ಇದನ್ನು ಯಾಕೆ ನೋಡ್ಕೋಬೇಕಂದ್ರೆ 1 ಅಂಕ, 5 ಅಂಕ, 2 ಅಂಕ ಮತ್ತು 10 ಅಂಕದ ಪ್ರಶ್ನೋತ್ತರಗಳಿಗೆ ನೀವು ಉತ್ತರಿಸುವಾಗ ವಿಷಯ ವಸ್ತು ಗೊತ್ತಿರಬೇಕು. ಆದ್ದರಿಂದ ಕನ್ನಡದ ವಿವರಣೆ ನಿಮಗೆ ಅತ್ಯವಶ್ಯಕವಾಗಿರುತ್ತದೆ. ಡಿಸ್ಕ್ರಿಪ್ಷನ್ನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿರ್ತೇವೆ. ಸೊ ಆ ಯೂಟ್ಯೂಬ್ ಮೆಂಬರ್ಶಿಪ್ನ ಆಗೋದ್ರಿಂದ ನಿಮ್ಮ BCom BBA ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂಥ ಎಲ್ಲ ಸಬ್ಜೆಕ್ಟ್ಗಳ ನೋಟ್ಸ್ ಸಿಗುತ್ತೆ, PDF ನೋಟ್ಸ್ ಸಿಗುತ್ತೆ, ಎಲ್ಲ ವಿಡಿಯೋಗಳು ಸಿಗುತ್ತೆ. ಹಾಗೂ ಎಕ್ಸಾಮ್ನಲ್ಲಿ ಫಿಕ್ಸ್ ಬೀಳುವಂಥ ಕ್ವಶನ್ನ ನಾವು ಇನ್ಫಾರ್ಮೇಷನ್ ತಿಳ್ಕೊಂಡು ಕರೆಕ್ಟಾಗಿ ಅಪ್ಲೋಡ್ ಮಾಡ್ತೀವಿ. ಅದರ ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ. ಸೊ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ. ಇನ್ನು ದೃಶ್ಯ 3. ಕೆಲವು ತಿಂಗಳ ನಂತರ ನಿರಂತರವಾದ ತರಬೇತಿ ಹಾಗೂ ಶ್ರಮ ಮತ್ತು ಪ್ರೊಫೆಸರ್ನ ಹಾರ್ಡ್ ವರ್ಕ್ದಿಂದ ಹೂ ಮಾರುವ ಹುಡುಗಿ ಸರಿಯಾಗಿ ಮಾತನಾಡುವುದನ್ನು, ಓವೆಲ್ಗಳ ಸೌಂಡ್ಗಳನ್ನು ಉಚ್ಚರಿಸುವುದನ್ನು, ಒಳ್ಳೆಯ ಬಿಹೇವಿಯರನ್ನು ಕಲಿತಿರುತ್ತಾಳೆ. ಅದಕ್ಕೆ ಕರ್ನಲ್ ಕೂಡ ತುಂಬ ಸಹಾಯ ಮಾಡಿರುತ್ತಾನೆ. ಪ್ರೊಫೆಸರ್ನ ತಾಯಿ ಇವತ್ತು ಮನೆಯಲ್ಲಿ ಇರುವ ದಿನ. ಪ್ರೊಫೆಸರ್ನ ತಾಯಿ ತನ್ನ ಮನೆಯ ರೂಮ್ನಲ್ಲಿ ಕುಳಿತಿದ್ದಾಳೆ. ಈಗ ಸಮಯ ಮಧ್ಯಾಹ್ನದ ನಂತರ ಸಂಜೆಯ ಮೊದಲು ಅಂದರೆ ಮಧ್ಯಂತರ ಸಮಯವಾಗಿದೆ. ಪ್ರೊಫೆಸರ್ನ ತಾಯಿ ಮನೆಯಲ್ಲಿ ಇರುವಾಗ ಅತಿಥಿಗಳು ಬರುವಾಗ ಪ್ರೊಫೆಸರ್ ಇರಬಾರದೆಂದು ತಾಕೀತು ಮಾಡಿರುತ್ತಾಳೆ. ಏಕೆಂದರೆ ಅವನ ಮಾತಿನ ಶೈಲಿ ಸರಿಯಾಗಿರುವುದಿಲ್ಲ. ಆದ್ದರಿಂದ ಅತಿಥಿಗಳು ಬೇಜಾರಾಗಬಹುದು. ಹೀಗಿದ್ದರೂ ಕೂಡ ರೂಮಿನ ಬಾಗಿಲು ತೆಗೆದು ಪ್ರೊಫೆಸರ್ ಒಳಗಡೆ ಬರುತ್ತಾನೆ. ಆಗ ತಾಯಿ, ನೀನು ಯಾಕೆ ಬಂದೆ? ಇವತ್ತು ಕೆಲವು ಅತಿಥಿಗಳು ಬರುವವರಿದ್ದಾರೆ, ನೀನು ಇಲ್ಲಿಂದ ಹೋಗು, ನಿನ್ನ ಯಾವುದೇ ಕೆಲಸ ಇಲ್ಲಿಲ್ಲ ಎನ್ನುತ್ತಾಳೆ. ಆಗ ಪ್ರೊಫೆಸರ್ ತನ್ನ ಒಂದು ಮುಖ್ಯವಾದ ಕೆಲಸದ ಬಗ್ಗೆ ತಿಳಿಸುತ್ತಾನೆ. ನಾವು ಒಂದು ಪ್ರಯೋಗ ಮಾಡುತ್ತಿದ್ದೇವೆ. ಒಂದು ಹೂ ಮಾರುವ ಹುಡುಗಿಯ ತರಬೇತಿಯ ಬಗ್ಗೆ ತಿಳಿಸುತ್ತಾನೆ. ನಾನು ತರಬೇತಿ ಕೊಟ್ಟದ್ದನ್ನು ಪರೀಕ್ಷಿಸಲು ನಿಮ್ಮ ಅತಿಥಿಗಳ ಭೇಟಿ ಸಮಯ ಸರಿಯಾಗಿದೆ, ಅದೇ ನನಗೆ ವೇದಿಕೆಯಾಗಿದೆ ಎನ್ನುತ್ತಾನೆ. ನಿಮ್ಮ ಸಭೆಯಲ್ಲಿ ಹೂ ಮಾರುವ ಹುಡುಗಿಯನ್ನು ಗಮನಿಸಿ ಎಂದು ಕೇಳಿಕೊಳ್ಳುತ್ತಾನೆ. ತಾಯಿ ಉತ್ತರಿಸುವ ಒಳಗಾಗಿನೇ ಪಾರ್ಲರ್ ಹುಡುಗಿ ಅಂದರೆ ಏನು ತಾಯಿ ಇರ್ತಾಳೆ ಪ್ರೊಫೆಸರ್ಗೆ, ಅವಳ ಸೇವಕಿ. ಸೊ ಪಾರ್ಲರ್ ಹುಡುಗಿ ತಾಯಿ ಬಳಿ ಬಂದು ಅತಿಥಿಗಳು ಬಂದಿದ್ದಾರೆ ಎಂದು ತಿಳಿಸುತ್ತಾಳೆ. ಅತಿಥಿಗಳು ಎಂದರೆ ಐನ್ಸ್ಫೋರ್ಡ್ ಹಿಲ್, ಅವಳ ಮಗಳು ಕ್ಲಾರಾ, ಅವಳ ಮಗ ಫ್ರೆಡಿ ಬಂದಿರುತ್ತಾನೆ. ಅಲ್ಲಿಗೆ ಕರ್ನಲ್ ಕೂಡ ಬಂದಿರುತ್ತಾನೆ. ಸಭೆಗೆ ಹೂ ಮಾರುವ ಹುಡುಗಿ ಬರುತ್ತಾಳೆ. ಅವಳ ಡೀಸೆಂಟ್ ಆಗಿರುವ ಬಟ್ಟೆ, ತುಂಬ ಒಳ್ಳೆಯ ರೀತಿಯಲ್ಲಿ ಮಾತನಾಡಿ ನಯನದಿಂದ ಮಾತನಾಡುತ್ತಾಳೆ. ಇದರಿಂದ ಅಲ್ಲಿರುವವರೆಲ್ಲರೂ ಆಶ್ಚರ್ಯಪಡುತ್ತಾರೆ. ಮೊದಲೇ ಪ್ರೊಫೆಸರ್ ಅವಳಿಗೆ ಕೇವಲ ಆರೋಗ್ಯ ಮತ್ತು ವಾತಾವರಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತ್ರ ಮಾತನಾಡಲು ಎಚ್ಚರಿಕೆಯನ್ನು ಕೊಟ್ಟಿರುತ್ತಾನೆ. ಅವಳು ಮೊದಲು ವಾತಾವರಣದ ಬಗ್ಗೆ ಮಾತನಾಡುತ್ತಾಳೆ, ನಂತರ ಆರೋಗ್ಯದ ಬಗ್ಗೆ ವಿಷಯವನ್ನು ಪ್ರಾರಂಭಿಸ್ತಾಳೆ. ಅಲ್ಲಿ ಒಂದು ರೋಗದ ಬಗ್ಗೆ ಚರ್ಚೆ ಮಾತನಾಡುತ್ತಾರೆ. ಹೂ ಮಾರುವ ಹುಡುಗಿ ತನ್ನ ಆಂಟಿ ತೀರಿಕೊಂಡಂತಹ ವಿಷಯವನ್ನು ದೀರ್ಘವಾಗಿ ಮಾತನಾಡಲು ಪ್ರಾರಂಭಿಸುತ್ತಾಳೆ. ಅಲ್ಲಿ ತನ್ನ ಮಾತಿನ ಶೈಲಿಯಲ್ಲಿ ವ್ಯತ್ಯಾಸವಿದ್ದರೂ ಅವಶ್ಯಕತೆ ಇರದ ವಿಷಯಗಳನ್ನು ಅವಳು ಮಾತನಾಡುತ್ತಾಳೆ. ಇದನ್ನು ಗಮನಿಸಿದ ಪ್ರೊಫೆಸರ್ ಅವಳನ್ನು ಸನ್ನೆಯ ಮೂಲಕವೇ ಸುಮ್ಮನೆ ಮಾಡುತ್ತಾನೆ. ಆದರೂ ಕೂಡ ಅತಿಥಿಗಳಿಗೆ ಇವಳ ಮಾತು ತುಂಬ ಇಷ್ಟವಾಗುತ್ತದೆ. ನಂತರ ಅವರು ಹೊರಟು ಹೋಗುತ್ತಾರೆ. ಪ್ರೊಫೆಸರ್ ತನ್ನ ತಾಯಿಯನ್ನು ನಿಮಗೆ ಹೇಗೆ ಅನಿಸಿತು ಎಂದು ಕೇಳುತ್ತಾನೆ. ತಾಯಿ, ಮಾತಿನ ಶೈಲಿ ಸರಿಯಾಗಿದೆ, ಆದರೆ ಅವಳ ಈ ಹೊಸ ಉಡುಗೆ ತೊಡುಗೆ, ಇದರಿಂದಾಗಿ ಸ್ವಲ್ಪ ಅವಳ ನಿಯಂತ್ರಣದ ಅವಶ್ಯಕತೆ ಇದೆ ಎನ್ನುತ್ತಾಳೆ. ಮತ್ತು ತನ್ನ ಮಗನಿಗೆ ಹೂ ಮಾರುವ ಹುಡುಗಿಯನ್ನು ಒಂದು ಅಧ್ಯಯನದ ವಿಷಯ ವಸ್ತುವಾಗಿ ಮಾಡಿಕೊಂಡಿರುವುದಕ್ಕಾಗಿ ಬೈಯುತ್ತಾಳೆ. ಆ ಹೂ ಮಾರುವ ಹುಡುಗಿ ಮುಂದೆ ಒಂದು ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಸಂಪೂರ್ಣವಾಗಿ ಅವಳು ಪ್ರೊಫೆಸರ್ ಮತ್ತು ಕರ್ನಲ್ ಮೇಲೆ ಅವಲಂಬನೆಯಾಗಿರುವ ತಪ್ಪಿಗೆ ಎಂದು ಹೇಳುತ್ತಾಳೆ. ಅವಳ ಭವಿಷ್ಯ ಏನು ಎಂದು ಪ್ರಶ್ನಿಸುತ್ತಾಳೆ. ಅವಳ ಮಾತಿನ ಶೈಲಿಯಿಂದ ಅವಳಿಗೆ ಅವಳು ಆಸೆ ಪಟ್ಟ ಉದ್ಯೋಗ ಸಿಗುತ್ತದೆ. ಒಂದು ವೇಳೆ ಸಿಗದೇ ಇದ್ದರೆ ಅವಳನ್ನು ಏನು ಮಾಡುತ್ತಾಳೆ ಎಂದು ಪ್ರಶ್ನಿಸುತ್ತಾಳೆ. ಅವಳು ಎಲ್ಲಿಗೆ ಹೋಗುವುದು ಬೇಡ, ಇಲ್ಲೇ ಇರುತ್ತಾಳೆ ಎಂದು ಪ್ರೊಫೆಸರ್ ಹೇಳುತ್ತಾನೆ. ಅವಳಿಗೆ ಯಾವುದು ಒಳ್ಳೆಯದು, ಅವಳಿಗೆ ಯಾವುದೇ ಒಳ್ಳೆಯದಾಗಿರಲಿ, ಅವಳ ಮಾತಿನಿಂದ ಮಾತ್ರ ನಮಗೆ ನಗು ಬರುವುದಂತೂ ನಿಜ ಎನ್ನುತ್ತಾನೆ. ಸೊ ಇದಿಷ್ಟು 3ನೇ ನಿಮ್ಮ ದೃಶ್ಯದ ವಿವರಣೆ. ಮುಂದಿನ ವಿಡಿಯೋದಲ್ಲಿ 4ನೇ ದೃಶ್ಯದ ಎಕ್ಸ್ಪ್ಲೇನ್ನ ನೋಡೋಣ. ಧನ್ಯವಾದಗಳು.